ಬೆಳಗಿನ ಬೆಳಕು. ಅರಣ್ಯಕಾಂಡ 15ನೇ ಅಧ್ಯಾಯ. ಮೊದಲನೆಯದು ಮತ್ತು ಅತ್ಯುತ್ತಮವಾದದ್ದು. ಯೆಹೋವನ ಜನತೆಯು ವಾಗ್ದತ್ತ ನಾಡನ್ನು ಪ್ರವೇಶಿಸಿದ ನಂತರ ತಮ್ಮನ್ನು ಅಲ್ಲಿಗೆ ಕರೆತಂದ ಆತನನ್ನು ಮರೆಯಬಾರದು ಎಂಬುದನ್ನು ನಿನ್ನೆ ನಾವು ನೋಡಿದೆವು. ಪ್ರತಿಯೊಂದು ಬಲಿ, ಪ್ರತಿಯೊಂದು ಅರ್ಪಣೆ ಮತ್ತು ಪ್ರತಿಯೊಂದು ಚೊಚ್ಚಲ ಫಲವು ಇಸ್ರಾಯೇಲರಿಗೆ ತಮಗಿದ್ದ ಪ್ರತಿಯೊಂದು ಮೊದಲು ದೇವರಿಂದಲೇ ಬಂದಿದೆ ಎಂಬುದನ್ನು ನೆನಪಿಸುತ್ತಿತ್ತು. ಅವರು ಆತನ ಪ್ರಸನ್ನತೆ ಅಥವಾ ಕೃಪೆಯನ್ನು ಗಳಿಸಲು ಅಥವಾ ರಕ್ಷಣೆಗಳನ್ನು ಕಂಡುಕೊಳ್ಳಲು ಈ ಕಾಣಿಕೆಗಳನ್ನು ಅರ್ಪಿಸಲಿಲ್ಲ. ದೇವರು ಈಗಾಗಲೇ ತಮ್ಮನ್ನು ವಿಮೋಚಿಸಿ ತಮ್ಮ ಬಾಧ್ಯತೆಯ ಒಳಗೆ ಕರೆತಂದು ಹೇರಳವಾಗಿ ಆಶೀರ್ವದಿಸಿದ್ದರಿಂದ ಅವರು ಅವುಗಳನ್ನು ಅರ್ಪಿಸಿದರು. ಅದೇ ತತ್ವವು ಹೊಸ ಸೃಷ್ಟಿಯಾದ ನಮಗೂ ಅನ್ವಯಿಸುತ್ತದೆ. ನಾವು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ವಿಮೋಚಿಸಲ್ಪಟ್ಟು ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಪಡೆದು ದೇವರ ವಾಗ್ದಾನಗಳ ವಾರಸುದಾರರಾಗಿದ್ದೇವೆ. ಆದ್ದರಿಂದ ನಮ್ಮ ಜೀವನವು ತಂದೆಗೆ ಸಲ್ಲಿಸುವ ಕೃತಜ್ಞತೆ, ಸಮರ್ಪಣೆ ಮತ್ತು ವಿಧೇಯತೆಯ ನಿರಂತರ ಅರ್ಪಣೆಯಾಗಬೇಕು. ದೇವರು ಬಯಸುವ ಮೊದಲ ಕಾಣಿಕೆ ನಮ್ಮ ಹಣ ಅಥವಾ ನಮ್ಮ ಆಸ್ತಿಪಾಸ್ತಿಗಳಲ್ಲ. ಅದು ನಮ್ಮನ್ನೇ. ಪೌಲನು ಹೀಗೆ ಬರೆಯುತ್ತಾನೆ: ನಿಮ್ಮ ಶರೀರಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆಯೂ ಉಳ್ಳ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನೀವು ಸಲ್ಲಿಸಬೇಕಾದ ಬುದ್ಧಿಪೂರ್ವಕವಾದ ಸೇವೆ. ರೋಮನ್ನರಿಗೆ 12ನೇ ಅಧ್ಯಾಯ 1ನೇ ವಚನ. ಹೊಸ ಸೃಷ್ಟಿಯು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಸೇರಿದ್ದಾಗಿದೆ. ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಸಮಯ, ನಮ್ಮ ಸಾಮರ್ಥ್ಯಗಳು, ನಮ್ಮ ಶಕ್ತಿ, ನಮ್ಮ ಭವಿಷ್ಯ ಮತ್ತು ನಮ್ಮ ಜೀವನದ ಪ್ರತಿಯೊಂದು ಭಾಗವು ಆತನಿಗೆ ಸಮರ್ಪಿತವಾಗಬೇಕು. ದೇವರು ನಮ್ಮ ಕೈಯಿಂದ ಏನಾದರೂ ಮೊದಲು ಆತನು ನಮ್ಮ ಹೃದಯವನ್ನು ಕೇಳುತ್ತಾನೆ. ಇಸ್ರಾಯೇಲರಿಗೆ ತಮ್ಮ ಹಿಟ್ಟಿನ ಮೊದಲ ಭಾಗವನ್ನು ಯೆಹೋವನಿಗೆ ನೀಡುವಂತೆ ಸೂಚಿಸಲಾಗಿತ್ತು, ಏಕೆಂದರೆ ಆತನು ನಮ್ಮ ಹಿಟ್ಟಿನ ಪ್ರಥಮ ಫಲದಲ್ಲಿ ಪ್ರತ್ಯೇಕಿಸಿದ ಅರ್ಪಣೆಯನ್ನು ಯೆಹೋವನಿಗೆ ಕೊಡಬೇಕು. ಅರಣ್ಯಕಾಂಡ 15ನೇ ಅಧ್ಯಾಯ 21ರಲ್ಲಿ ಎಂದು ಹೇಳಿದನು. ಇದು ದೇವರು ನಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನಕ್ಕೆ ಅರ್ಹನು ಎಂಬುದನ್ನು ನಮಗೆ ಕಲಿಸುತ್ತದೆ. ಯೇಸು ಮೊದಲು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಮತ್ತಾಯ 6ನೇ ಅಧ್ಯಾಯ 33ನೇ ವಚನದಲ್ಲಿ ಎಂದು ಹೇಳಿದನು. ಅನೇಕ ಬಾರಿ ನಾವು ನಮ್ಮ ಅತ್ಯುತ್ತಮ ಸಮಯ, ಶಕ್ತಿ ಮತ್ತು ಗಮನವನ್ನು ಬೇರೆಲ್ಲದಕ್ಕೂ ನೀಡಿದ ನಂತರ ಉಳಿದದನ್ನು ದೇವರಿಗೆ ಅರ್ಪಿಸುತ್ತೇವೆ. ಆದರೆ ಹೊಸ ಸೃಷ್ಟಿಯು ಯೆಹೋವನಿಗೆ ಉಳಿದದನ್ನೆಲ್ಲವನ್ನು ಬದಲಾಗಿ ಮೊದಲನೆಯದನ್ನು ಮತ್ತು ಅತ್ಯುತ್ತಮವಾದುದನ್ನು ನೀಡುವ ಮೂಲಕ ಆತನನ್ನು ಸನ್ಮಾನಿಸುತ್ತದೆ. ನಮ್ಮ ಆರಾಧನೆಯು ಕೃತಜ್ಞತೆಯಲ್ಲಿ ದೇವರ ಮುಂದೆ ನಿರಂತರವಾಗಿ ಏರಬೇಕು. ಅರಣ್ಯಕಾಂಡ 15ರ ಬಲಿಗಳನ್ನು ಯೆಹೋವನಿಗೆ ಸುವಾಸನೆ ಉಳ್ಳದೆಂದು ಮತ್ತು ಕೃತಜ್ಞತೆಯ ಆರಾಧನೆಯನ್ನು ವ್ಯಕ್ತಪಡಿಸುವಂಥದ್ದೆಂದು ವರ್ಣಿಸಲಾಗಿದೆ. ಅದೇ ರೀತಿಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರವು ಕರ್ತವ್ಯವು ನಾವು ಆತನ ನಾಮವನ್ನು ಒಪ್ಪಿಕೊಳ್ಳುವ ತುಟಿಗಳ ಫಲವೆಂದು ಸ್ತೋತ್ರ ಯಜ್ಞವನ್ನು ಆತನ ಮೂಲಕ ದೇವರಿಗೆ ನಿರಂತರವಾಗಿ ಅರ್ಪಿಸೋಣ. ಇಬ್ರಿಯರಿಗೆ 13ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಹೊಸ ಸೃಷ್ಟಿಯು ದೇವರನ್ನು ಸ್ತುತಿಸುವುದನ್ನು ಎಂದಿಗೂ ನಿಲ್ಲಿಸಬಾರದು. ನಮ್ಮ ತುಟಿಗಳು ಆತನ ಒಳ್ಳೆತನವನ್ನು ನಿರಂತರವಾಗಿ ಒಪ್ಪಿಕೊಳ್ಳಬೇಕು, ಆತನ ನಂಬಿಗಸ್ತಿಕೆಯನ್ನು ಸಾರಬೇಕು ಮತ್ತು ಆತನ ಆಶ್ಚರ್ಯಕರ ಕೃತ್ಯಗಳಿಗೆ ಸಾಕ್ಷಿಯಾಗಬೇಕು. ಆದರೆ ಆರಾಧನೆಯು ಕೇವಲ ಸ್ತುತಿಯೊಂದಿಗೆ ಮುಗಿಯುವುದಿಲ್ಲ. ನಂತರದ ವಚನವು ಒಳ್ಳೆಯದನ್ನು ಮಾಡಲು ಮರೆಯಬೇಡಿ ಎಂದು ಕಲಿಸುತ್ತದೆ. ಒಳ್ಳೆಯದನ್ನು ಮಾಡುವುದನ್ನು, ಉಪಕಾರ ಮಾಡುವುದನ್ನು ಮರೆಯಬೇಡಿರಿ. ಇಂಥ ಯಜ್ಞಗಳು ದೇವರಿಗೆ ಮೆಚ್ಚುಗೆಯಾಗಿದೆ. ಇಬ್ರಿಯರಿಗೆ 13ನೇ ಅಧ್ಯಾಯ 16ನೇ ವಚನ. ಕ್ರಿಸ್ತನ ಹೆಸರಿನಲ್ಲಿ ಮಾಡುವ ಪ್ರತಿಯೊಂದು ದಯೆಯೂ ಕೃತ್ಯವೂ ದೇವರ ಮುಂದೆ ಸ್ವೀಕಾರಾರ್ಹವಾದ ಯಜ್ಞವಾಗುತ್ತದೆ. ಬಡವರನ್ನು ಪರಾಮರ್ಶಿಸುವುದು, ನಿರಾಶೆಗೊಂಡವರನ್ನು ಪ್ರೋತ್ಸಾಹಿಸುವುದು, ಅಗತ್ಯದಲ್ಲಿರುವವರಿಗೆ ಸಹಾಯ ಮಾಡುವುದು, ಸಂಕಟದಲ್ಲಿರುವವರನ್ನು ಆರೈಕೆ ಮಾಡುವುದು ಮತ್ತು ಇತರರೊಂದಿಗೆ ಹಂಚಿಕೊಳ್ಳುವುದು, ಇವೆಲ್ಲವೂ ತಂದೆಯಾದ ದೇವರ ಹೃದಯವನ್ನು ಸಂತೋಷಪಡಿಸುವ ಆರಾಧನೆಯ ಕ್ರಿಯೆಗಳಾಗಿವೆ. ಹೊಸ ಸೃಷ್ಟಿಯು ದೇವರಿಗೆ ದಿನನಿತ್ಯದ ಸೇವೆಯನ್ನು ಸಲ್ಲಿಸುತ್ತದೆ ಮತ್ತು ನಾವು ಮಾಡುವ ಪ್ರತಿಯೊಂದು ಆತನ ಮಹಿಮೆಗಾಗಿಯೇ ಮಾಡಲ್ಪಡಬೇಕು. ಪೌಲನು ಹೀಗೆ ಬರೆಯುತ್ತಾನೆ:
ನೀವು ಏನೇ ಮಾಡಿದರೂ ಅದನ್ನು ಮನುಷ್ಯರಿಗಾಗಿ ಮಾಡದೆ ಯೆಹೋವನಿಗಾಗಿಯೇ ಮಾಡುವವರಂತೆ ಪೂರ್ಣ ಮನಸ್ಸಿನಿಂದ ಮಾಡಿರಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ. ನಮ್ಮ ಕೆಲಸವು ಪ್ರಸಿದ್ಧವಾಗಿರಲಿ ಅಥವಾ ಯಾರ ಗಮನಕ್ಕೂ ಬಾರದಿರಲಿ, ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಪ್ರತಿಯೊಂದು ಕೆಲಸವನ್ನು ನಂಬಿಗಸ್ತೆಯಿಂದ ಮಾಡಿದಾಗ ಅದು ಒಂದು ಅರ್ಪಣೆಯಾಗುತ್ತದೆ. ಮನಪೂರ್ವಕವಾದ ಹೃದಯದಿಂದ ಮಾಡಿದಾಗ ಸಾಮಾನ್ಯ ಕೆಲಸವು ಪವಿತ್ರ ಸೇವೆಯಾಗುತ್ತದೆ. ಅರಣ್ಯಕಾಂಡ 15ನೇ ಅಧ್ಯಾಯವು ದಾನ ಮಾಡುವಿಕೆಯ ಬಗ್ಗೆಯೂ ಒಂದು ಮುಖ್ಯವಾದ ತತ್ವವನ್ನು ಕಲಿಸುತ್ತದೆ. ಏಕೆಂದರೆ ಯೆಹೋವನು ನೀಡಿದ ಆಶೀರ್ವಾದಕ್ಕೆ ತಕ್ಕಂತೆ ಅರ್ಪಣೆಗಳು ಹೆಚ್ಚುತ್ತಿದ್ದವು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯು ಹೀಗೆ ಕಲಿಸುತ್ತದೆ. ಪ್ರತಿಯೊಬ್ಬನು ಬಲಾತ್ಕಾರದಿಂದಾಗಲಿ ಅಪೇಕ್ಷೆ ಇಲ್ಲದೆ ಬಲವಂತದಿಂದಾಗಲಿ ಕೊಡದೆ ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರವೇ ಕೊಡಲಿ. 2 ಕೊರಿಂಥದವರಿಗೆ 9ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ. ಮತ್ತು ಒಬ್ಬನಿಗೆ ಮನಸ್ಸಿದ್ದರೆ ಅವನಿಗೆ ಇಲ್ಲದಕ್ಕೆ ತಕ್ಕಂತಲ್ಲ, ಇದ್ದದಕ್ಕೆ ತಕ್ಕಂತೆಯೇ ಅವನ ಕೊಡುಗೆಯು ಸ್ವೀಕಾರವಾಗುತ್ತದೆ. 2 ಕೊರಿಂಥದವರಿಗೆ 8ನೇ ಅಧ್ಯಾಯ 12ನೇ ವಚನ. ದೇವರು ತಾನು ಮೊದಲು ನೀಡದಿರುವುದನ್ನು ಎಂದಿಗೂ ಕೇಳುವುದಿಲ್ಲ. ತಾನು ನಮಗೆ ಒಪ್ಪಿಸಿದ ವಿಷಯಗಳಲ್ಲಿ ನಂಬಿಗಸ್ತರಾಗಲು ಮಾತ್ರ ಆತನು ಕೇಳುತ್ತಾನೆ. ನಮ್ಮ ಸಂಪನ್ಮೂಲಗಳು ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಆತನು ಸಂತೋಷದಿಂದ ಮತ್ತು ಉಲ್ಲಾಸದಿಂದ ಮಾಡುವ ವಿಧೇಯತೆಯನ್ನು ಮೆಚ್ಚುತ್ತಾನೆ. ನಮ್ಮ ಸೇವೆಯು ಸಂತೋಷದಿಂದ ಕೂಡಿರಬೇಕು. ಹೊಸ ಸೃಷ್ಟಿಯು ಬಲವಂತದಿಂದಾಗಲಿ ಅಥವಾ ಕೇವಲ ಕರ್ತವ್ಯದಿಂದಾಗಲಿ ದೇವರಿಗೆ ಸೇವೆ ಸಲ್ಲಿಸಲು ಕರೆಯಲ್ಪಟ್ಟಿಲ್ಲ. ಕೀರ್ತನೆಗಾರನು ಯೆಹೋವನನ್ನು ಆನಂದದಿಂದ ಸೇವಿಸಿರಿ ಎಂದು ಹೇಳಿದ್ದಾನೆ. ಕೀರ್ತನೆ 100ನೇ ಅಧ್ಯಾಯ 2ನೇ ವಚನದಲ್ಲಿ. ಮತ್ತು ಪೌಲನು ನಮಗೆ ನೆನಪಿಸುತ್ತಾನೆ, ಸಂತೋಷದಿಂದ ಕೊಡುವವನು ದೇವರು ಪ್ರೀತಿಸುತ್ತಾನೆ. 2 ಕೊರಿಂಥದವರಿಗೆ 9ನೇ ಅಧ್ಯಾಯ 7ರಲ್ಲಿ. ತಂದೆಯು ಕೇವಲ ಮಾಡಲೇಬೇಕೆಂಬ ಕಾರಣಕ್ಕಲ್ಲದೆ ತನ್ನನ್ನು ಪ್ರೀತಿಸುವ ಕಾರಣದಿಂದ ಆನಂದದಿಂದ ಸೇವೆ ಸಲ್ಲಿಸುವ ಮಕ್ಕಳಲ್ಲಿ ಸಂತೋಷ ಪಡುತ್ತಾನೆ. ಮತ್ತು ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವಾಗ ನಾವು ನಿರಂತರವಾಗಿ ನಮ್ಮ ಹಳೆಯ ಸ್ವಭಾವವನ್ನು ಬದಿಗಿಡಬೇಕು. ಪೌಲನು ನಂಬಿಗಸ್ತರನ್ನು ಹಳೆಯ ಮನುಷ್ಯನನ್ನು ತೆಗೆದುಹಾಕಿರಿ, ಎಫೆಸದವರಿಗೆ 4ನೇ ಅಧ್ಯಾಯ 72ರಲ್ಲಿ. ಮತ್ತು ದೇವರ ಚಿತ್ತಾನುಸಾರವಾಗಿ ನಿರ್ಮಿಸಲ್ಪಟ್ಟ ಹೊಸ ಮನುಷ್ಯನನ್ನು ಧರಿಸಿಕೊಳ್ಳಿರಿ, ಎಫೆಸದವರಿಗೆ 4ನೇ ಅಧ್ಯಾಯ 24ರಲ್ಲಿ ಎಂದು ಪ್ರಚೋದಿಸುತ್ತಾನೆ. ಅಹಂಕಾರ, ಕೋಪ, ಕಹಿಭಾವ, ಹೊಟ್ಟೆಕಿಚ್ಚು, ಸ್ವಾರ್ಥದ ಆಸೆ, ಕಾಮ, ಕ್ಷಮಿಸದಿರುವುದು ಮತ್ತು ಶರೀರ ಭಾವದ ಪ್ರತಿಯೊಂದು ಕ್ರಿಯೆಯನ್ನು ದೇವರಿಗೆ ಸಮರ್ಪಿಸಿ ತೊರೆಯಬೇಕು. ಹೊಸ ಸೃಷ್ಟಿಯು ಹೊಸ ಜೀವನವನ್ನು ಜೀವಿಸಲು ಬಯಸುವಾಗ ಹಳೆಯ ಜೀವನವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ದೇವರು ನಮ್ಮ ಜೀವನದಿಂದ ಆತ್ಮಿಕ ಫಲವನ್ನು ಸಹ ನಿರೀಕ್ಷಿಸುತ್ತಾನೆ. ಒಮ್ಮೆ ಗೂಢಚಾರರು ಕಾನಾನ್ ದೇಶದಿಂದ ಹಣ್ಣುಗಳನ್ನು ತಂದು ಆ ನಾಡಿನ ಒಳ್ಳೆಯತನಕ್ಕೆ ಸಾಕ್ಷಿ ನೀಡಿದರು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ನಂಬಿಗಸ್ತನು ತನ್ನೊಳಗೆ ಕ್ರಿಸ್ತನು ಕಾರ್ಯ ಮಾಡುತ್ತಿದ್ದಾನೆ ಎಂಬುದಕ್ಕೆ ಸಾಕ್ಷಿಯಾಗಿ ಫಲವನ್ನು ನೀಡಬೇಕು. ಪೌಲನು ಈ ಫಲವನ್ನು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಒಳ್ಳೆತನ, ನಂಬಿಕೆ, ಸೌಮ್ಯತೆ, ಆತ್ಮಸಂಯಮ, ಗಲಾತ್ಯದವರಿಗೆ 5ನೇ ಅಧ್ಯಾಯ 22ರಿಂದ 23ರಲ್ಲಿ ವರ್ಣಿಸುತ್ತಾನೆ. ದೇವರು ಬರೀ ಮಾತುಗಳನ್ನಾಗಲಿ ಅಥವಾ ಬಾಹ್ಯ ತೋರಿಕೆಗಳನ್ನಾಗಲಿ ಬಯಸುವುದಿಲ್ಲ. ಆತನು ತನ್ನ ಆತ್ಮನಿಂದ ರೂಪಾಂತರಗೊಂಡ ಜೀವನವನ್ನು ಬಯಸುತ್ತಾನೆ. ಮತ್ತು ಕೊನೆಯದಾಗಿ, ಹೊಸ ಸೃಷ್ಟಿಯು ದೇವರಿಗೆ ಅರ್ಪಿಸುವ ಪ್ರತಿಯೊಂದು ಕ್ರಿಸ್ತನ ಮೂಲಕ ಮಾತ್ರವೇ ಸ್ವೀಕರಿಸಲ್ಪಡುತ್ತದೆ. ಪೌಲನು ಹೀಗೆ ಬರೆಯುತ್ತಾನೆ, ನೀವು ಮಾತಿನಾಗಲಿ ಕ್ರಿಯೆಗಳಿಂದಾಗಲಿ ಏನೇ ಮಾಡಿದರೂ ಎಲ್ಲವನ್ನು ಕರ್ತನ ಹೆಸರಿನಲ್ಲಿ ಮಾಡುತ್ತಾ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಮಾಡಿರಿ. ಕೊಲೊಸ್ಸೆದವರಿಗೆ 3ನೇ ಅಧ್ಯಾಯ 17ನೇ ವಾಕ್ಯ. ಪ್ರತಿಯೊಂದು ಪ್ರಾರ್ಥನೆ, ಪ್ರತಿಯೊಂದು ಆರಾಧನೆ, ಪ್ರತಿಯೊಂದು ಯಜ್ಞ, ಪ್ರತಿಯೊಂದು ಒಳ್ಳೆಯ ಕೆಲಸ ಮತ್ತು ಪ್ರತಿಯೊಂದು ಕೃತಜ್ಞತೆಯ ಅಭಿವ್ಯಕ್ತಿಯ ತಂದೆಯನ್ನು ತಲುಪುವುದು ಕ್ರಿಸ್ತನ ಮುಖಾಂತರವೇ. ಆತನಿಲ್ಲದೆ ಅರ್ಪಿಸಲು ನಮ್ಮ ಬಳಿ ಏನೂ ಇಲ್ಲ. ಆತನ ಮೂಲಕವೇ ನಮ್ಮ ಜೀವನವು ದೇವರ ಮುಂದೆ ಸ್ವೀಕಾರಾರ್ಹವಾದ ಆರಾಧನೆಯಾಗುತ್ತದೆ. ಆದ್ದರಿಂದ ನಾವು ಹೊಂದಿರುವ ಪ್ರತಿಯೊಂದು ಆಶೀರ್ವಾದಕ್ಕೂ ದೇವರೇ ಮೂಲ ಎಂಬುದನ್ನು ಅರಣ್ಯಕಾಂಡ 15ನೇ ಅಧ್ಯಾಯ ನಮಗೆ ನೆನಪಿಸುತ್ತದೆ.
ಆದುದರಿಂದ ನೂತನ ಸೃಷ್ಟಿಯು ರಕ್ಷಣೆಯನ್ನು ಗಳಿಸಿಕೊಳ್ಳಲು ಅಲ್ಲ, ಬದಲಾಗಿ ನಾವು ಈಗಾಗಲೇ ಆತನ ಕೃಪೆಯನ್ನು ಪಡೆದುಕೊಂಡಿರುವುದರಿಂದ ನ್ಯಾಯಯುತವಾಗಿ ಆತನಿಗೆ ಸೇರಬೇಕಾದುದನ್ನು ಸಂತೋಷದಿಂದ ಆತನಿಗೆ ಹಿಂತಿರುಗಿಸಬೇಕು. ನಾವು ನಮ್ಮ ಶರೀರಗಳನ್ನು ಜೀವವುಳ್ಳ ಯಜ್ಞವಾಗಿ ಅರ್ಪಿಸೋಣ. ನಮ್ಮ ಜೀವನದ ಮೊದಲನೆಯ ಹಾಗೂ ಅತ್ಯುತ್ತಮವಾದುದನ್ನು ಆತನಿಗೆ ನೀಡೋಣ. ನಾವು ನಿರಂತರವಾಗಿ ಸ್ತುತಿ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸೋಣ. ನಾವು ಆತನನ್ನು ಸಂತೋಷದಿಂದ ಸೇವಿಸೋಣ. ಇತರರಿಗೆ ಒಳಿತನ್ನು ಮಾಡೋಣ. ಆತ್ಮನ ಫಲವನ್ನು ಫಲಿಸೋಣ ಮತ್ತು ನಮ್ಮ ಇಡೀ ಜೀವನವನ್ನು ಕ್ರಿಸ್ತನಿಗೆ ಸಮರ್ಪಿಸೋಣ. ಏಕೆಂದರೆ ಅಪೊಸ್ತಲನಾದ ಪೌಲನು ನಮಗೆ ನೆನಪಿಸುವಂತೆ, ನೀವು ನಮ್ಮವರಲ್ಲ, ಆದುದರಿಂದ ದೇವರಿಗೆ ಸೇರಿದ್ದ ನಿಮ್ಮ ಶರೀರದಲ್ಲೂ ನಿಮ್ಮ ಆತ್ಮದಲ್ಲೂ ದೇವರನ್ನು ಮಹಿಮೆಪಡಿಸಿರಿ. 1 ಕೊರಿಂಥದವರಿಗೆ 6ನೇ ಅಧ್ಯಾಯ 19-20 ಪ್ರಾರ್ಥನೆ. ಓ ನಮ್ಮ ದೇವರಾದ ಯೆಹೋವನೇ, ನೀವು ನಮ್ಮನ್ನು ವಿಮೋಚಿಸಿ ವಾರಸುದಾರನಾಗಿ ಮಾಡಿದ್ದೀರಿ. ಆದುದರಿಂದ ನಮ್ಮ ಇಡೀ ಜೀವನವು ಕೃತಜ್ಞತೆಯ ಅರ್ಪಣೆಯಾಗಿರಲಿ. ನಮ್ಮ ಕೈಗಳನ್ನು ಮತ್ತು ನಮ್ಮ ಕಾಣಿಕೆಗಳನ್ನು ಮಾತ್ರವಲ್ಲ, ಎಲ್ಲದಕ್ಕಿಂತ ಮೊದಲಾಗಿ ನಮ್ಮ ಹೃದಯಗಳನ್ನು ಪಡೆದುಕೊಳ್ಳಿರಿ. ನಿಮಗೆ ಮೊದಲನೆಯ ಮತ್ತು ಅತ್ಯುತ್ತಮವಾದುದನ್ನು ಕೊಡಲು ನಮಗೆ ಸಹಾಯ ಮಾಡಿರಿ. ಎಂದಿಗೂ ಕೇವಲ ಉಳಿದುಕೊಂಡದ್ದನ್ನಲ್ಲ, ನಮ್ಮ ಸ್ತುತಿಯನ್ನು ನಿರಂತರವಾಗಿಯೂ ನಮ್ಮ ಸೇವೆಯನ್ನು ಆನಂದಮಯವಾಗಿಯೂ ಮತ್ತು ಇತರರ ಕಡೆಗೆ ನಮ್ಮ ದಯೆಯನ್ನು ಸುವಾಸನೆಯುಳ್ಳ ಅರ್ಪಣೆಯಾಗಿಯೂ ಮಾಡಿರಿ. ನಮ್ಮಲ್ಲಿರುವ ಹಳೆಯ ಸ್ವಭಾವವನ್ನು ಮರಣಕ್ಕೆ ಒಪ್ಪಿಸಿ ನಿಮ್ಮ ಆತ್ಮದ ಫಲವನ್ನು ನಮ್ಮ ಮೂಲಕ ಫಲಿಸುವಂತೆ ಮಾಡಿ ಕ್ರಿಸ್ತನಲ್ಲಿ ನಮ್ಮನ್ನು ಸ್ವೀಕರಿಸಿರಿ. ಯೆಹೋವನನ್ನು ಆನಂದಿಸಿರಿ, ಸೇವಿಸಿರಿ. ಉತ್ಸಾಹ ಧ್ವನಿಗಳನ್ನೇ ಆತನ ಸನ್ನಿಧಿಗೆ ಬನ್ನಿರಿ. ಕೀರ್ತನೆ 100ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ. ಯಾರ ಮುಖಾಂತರ ನಮ್ಮ ಎಲ್ಲ ಆರಾಧನೆಗಳು ನಿಮ್ಮನ್ನು ತಲುಪುವೋ ಆ ಕ್ರಿಸ್ತನ ನಾಮದಲ್ಲಿ ಪ್ರಯತ್ನಿಸಿಕೊಳ್ಳುತ್ತೇನೆ. ಜೀವವುಳ್ಳ ತಂದೆಯೇ, ಆಮೆನ್.